ಇನ್ನು ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾದಂಗೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ದರ್ಶನ್ ಕೊಲೆಯಾದ ದಿನ ಧರಿಸಿದ್ದ ಬಟ್ಟೆ ಮತ್ತು ಶೂ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹತ್ಯೆ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ಮತ್ತು ಶೂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶುಕ್ರವಾರ ತಡರಾತ್ರಿ ನಟ ದರ್ಶನ್ ಅವರ RR ನಗರದ ನಿವಾಸದ ಮನೆಯಲ್ಲಿ ಮಹಜರ್ ಮಾಡಿದ್ದಾರೆ. ಮನೆಯಲ್ಲಿ ಒಗೆಯದೇ ಇಟ್ಟಿದ್ದ ದರ್ಶನ್ ಅವರ ಬಟ್ಟೆ, ಅಂದರೆ ಕೊಲೆ ನಡೆದ ದಿನ ಅವರು ಧರಿಸಿದ್ದ ಬಟ್ಟೆ, ಶೂ ಎಲ್ಲನೂ ವಶಕ್ಕೆ ಪಡೆದಿದ್ದಾರೆ. ಬಟ್ಟೆ ಮತ್ತು ಶೂ ಮೇಲೆ ರಕ್ತದ ಕಲೆಗಳು, ಕೂದಲು ಏನಾದರೂ ಇದೆಯಾ ಅಂತ ತನಿಖೆ ಮಾಡ್ತಾರೆ. ಬಟ್ಟೆ ಮತ್ತು ಶೂಗಳನ್ನು FSL ಕಳಿಸಿದ್ದಾರೆ. ಈಗಾಗಲೇ FSLಗೆ ಕಳಿಸಿದ್ದಾರೆ. ಅದ್ರ ಮೇಲೆ ಅಂದರೆ ಗೊತ್ತಿರಲ್ಲ ಇವರಿಗೆ, ಅವತ್ತು ಬಂದು ಶೂ ಬಿಚ್ಚಾಕಿರ್ತಾರೆ, ಅವ್ರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಬಿಚ್ಚಾಕ್ಬಿಟ್ಟು ದರ್ಶನ್ ಮೈಸೂರಿಗೆ ಹೊಟ್ಟೋದ್ರು. ಅದಿನ್ನೂ ವಾಶ್ ಮಾಡಿಲ್ಲ. ಹಾಗಾಗಿ ಈಗ ಅದನ್ನು FSL ಕಳಿಸಿ ಅದರಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಗಬಹುದಾ, ಕೂದಲು ಸಿಗುತ್ತಾ? ಯಾಕೆಂದರೆ ನಾನು ಸ್ಪಾಟಲ್ಲೇ ಇರಲಿಲ್ಲ ಅಂತ ಕೆಲವರು ವಾದ ಮಾಡ್ಬೋದು. ಇಲ್ಲ, ಇವರು ಸ್ಪಾಟಲ್ಲಿ ಇದ್ದರು ಅಂತ ಪ್ರೂವ್ ಮಾಡೋದಕ್ಕೆ ಈ ಎಲ್ಲ ಸಾಕ್ಷಿಗಳು ಇವೆಲ್ಲ ತುಂಬ ಮೈಕ್ರೋ ಎವಿಡೆನ್ಸ್ ಅಂತ ಕರೀತಾರೆ. ಮೈಕ್ರೋ ಎವಿಡೆನ್ಸ್. ಆದರೆ ಪ್ರಕರಣದ ಇಂಟೆನ್ಸಿಟಿಯನ್ನು ಹೆಚ್ಚು ಮಾಡೋದಕ್ಕೆ ಇದು ಬಹಳ ಮುಖ್ಯವಾದದ್ದು. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ದರ್ಶನ್ ಅವ್ರದ್ದು ಅಂತಲೇ ಅಲ್ಲ, ಇವತ್ತು ಪವಿತ್ರ ಗೌಡ ಮನೆಯಲ್ಲೂ ಮಹಜರ್ ಮಾಡಿ ಅವತ್ತಿನ ದಿನ ಅವ್ರು ಧರಿಸಿದ್ದ ಶೂ, ಬಟ್ಟೆ ಅದನ್ನು ಕೂಡ ವಶಪಡಿಸ್ಕೊಳ್ತಾರೆ. ಸೊ ಎಲ್ಲೂ ಯಾವುದೇ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಆಗಬಾರ್ದು. ವೆರಿ ಫಸ್ಟ್ ದರ್ಶನ್ ಅವ್ರ ಹೆಲ್ತ್ ಕಂಡೀಷನ್ ಸ್ವಲ್ಪ ಶೋಲ್ಡರ್ ಇದಿತ್ತು. ಸೊ ಅದು ವಿಚಾರಿಸೋಣ ಅಂತ ಹೋಗಿದ್ದು. ಅಪಾರ್ಟ್ ಫ್ರಮ್ ದಟ್ ಏನು ಕಾನೂನು ಚರ್ಚೆ ಏನಿದೆ ಅದು ಡೆಫಿನೆಟ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕಾನೂನು ಚರ್ಚೆ ಏನಿದೆ ಡಿಸ್ಕಸ್ ಮಾಡಿದ್ದೀವಿ. ಇನ್ ದ ಫ್ಯೂಚರ್ ಟೈಮ್ಸ್ ಏನು ನೋಡೋಣ, ನೆಕ್ಸ್ಟು ಏನು 25ನೇ ತಾರೀಕು ಏನಾಗುತ್ತೆ ನೋಡೋಣ. ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಆಲ್ ದ ಏನು ಡಾಕ್ಯುಮೆಂಟ್ಸ್ ಅಂದರೆ ಒಂದು ಫ್ಯೂ ಡೇಸ್ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಫೈಲ್ ಇನ್ ದಿ ಸೆಷನ್ಸ್ ಕೋರ್ಟ್. ಬೇಲ್ಗೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡ್ತೀವಿ. ಇಲ್ಲ